ಎಲ್ಲರಿಗೂ ಒಂದು ದೊಡ್ಡ ಕ್ವಶನ್ ಇದೆ. ಯಾವ ಥರ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳೋದು, ಯಾವ ಥರ ಅಪ್ಲೈ ಮಾಡೋದು. ಅದಕ್ಕೋಸ್ಕರನೇ ನಮಗೆ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಆಗಿ ಬುಡ್ಡಿ ಫೋರ್ ಸ್ಟಡಿ ಅಂತ ಒಂದು ಆ್ಯಪ್ ಇದೆ. ಅದು ನಂಬರ್ 1 ಸ್ಕಾಲರ್ಶಿಪ್ ಆ್ಯಪ್ ಆಗಿದೆ. ನಾವು ಅದ್ರಲ್ಲಿ ಹೋಗ್ಬಿಟ್ಟು ಯಾವುದೇ ಸ್ಕಾಲರ್ಶಿಪ್ ಆಗಲಿ, ಡಿಜಿಟಲ್ ಗುಜರಾತ್ ಅವರಾಗಿರಲಿ, ಮಹಾಭಾರತ DPT ಸ್ಕಾಲರ್ಶಿಪ್ ಆಗಿರಲಿ, ಬಿಹಾರ್ ಸ್ಕಾಲರ್ಶಿಪ್ ಆಗಿರಲಿ, ಡೆಲ್ಲಿ ಸ್ಕಾಲರ್ಶಿಪ್ ಆಗಿರಲಿ, ಕರ್ನಾಟಕ ಸ್ಕಾಲರ್ಶಿಪ್ ಆಗಿರಲಿ, CG ಸ್ಕಾಲರ್ಶಿಪ್ ಆಗಿರಲಿ, ಬಿಹೈಂಡ್ ಕ್ಲಾಸ್ 10th ಆ್ಯಂಡ್ 12th ಚಿಕ್ಕವರಾಗಿರಲಿ, ಚಿಕ್ಕವರಿಂದ ದೊಡ್ಡೋರ್ವರೆಗೂ ಲಾ ಮಾಡ್ತಾ ಇರಲಿ ಅವರು, ಅಥವಾ ಯಾವುದೇ PG UG ಸ್ಕಾಲರ್ಶಿಪ್ ಯಾವುದೇ ಆಗಿರಲಿ, ಈ ಒಂದು ಆ್ಯಪಲ್ಲಿ ನಮಗೆ ಆ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಾಗುತ್ತೆ. ಅದು ಯಾವ ಆ್ಯಪ್ ಅಂದರೆ ಬುಡ್ಡಿ ಫೋರ್ ಸ್ಟಡಿ ಆ್ಯಪ್ ಅಂತ. ಅದನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಂದು ಸ್ಕ್ರೀನ್ ಕಾಣಿಸುತ್ತೆ. ಅಲ್ಲಿ ಸ್ಕಾಲರ್ಶಿಪ್ ಯಾವ್ಯಾವ ಆಪ್ಷನ್ ಇದೆ ಎಲ್ಲ ನೀವು ನೋಡ್ಬೋದು. ಅಲ್ಲಿ ಸ್ಕಾಲರ್ಶಿಪ್ಗೆ ಹೋಗಿ ನಮ್ಗೆ ಯಾವ ಸ್ಕಾಲರ್ಶಿಪ್ ಎಲಿಜಿಬಲ್ ಇದ್ದೀವಿ ನಾವು ಅನ್ನೋದನ್ನು ನೀವು ತಿಳ್ಕೊಂಡು ಸ್ಕಾಲರ್ಶಿಪ್ ಯಾವ ಥರ ಅಪ್ಲೈ ಮಾಡೋದು ಅಂತಲೂ ಕೂಡ ಅವ್ರ ಡೀಟೇಲ್ಸ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ಮೆನ್ಷನ್ ಮಾಡಿರೋದನ್ನ ನೋಡಿಕೊಂಡು ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಪ್ದು ಲಿಂಕ್ ಕೂಡ. ನೀವು ಅಲ್ಲಿಂದ ಹೋಗ್ಬಿಡ್ಬೇಕಂದ್ರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ಸ್ಕಾಲರ್ಶಿಪ್ ಯಾವುದಿದೆ, ಈಗ ರೀಸೆಂಟಾಗಿ ಯಾವ ಸ್ಕಾಲರ್ಶಿಪ್ ಇದೆ, ಯಾವ ಡೇ ಒಳಗಡೆ ಅದು ಎಂಡ್ ಆಗುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ಯಾವಾಗ ನೆಕ್ಸ್ಟು ನಮಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ, ಅದೆಲ್ಲ ಕೂಡ ಅಲ್ಲೇ ಹೇಳಿರ್ತಾರೆ. ಎಷ್ಟು ದಿನ ಐತೆ ಅಂತ ಎಲ್ಲ ಕೂಡ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಎಷ್ಟು ರೂಪಾಯಿ ಬರುತ್ತೆ ಸ್ಕಾಲರ್ಶಿಪ್ ಅಮೌಂಟು ಅಂತೆಲ್ಲ ಇರುತ್ತೆ. ನೀವು ನೀಟಾಗಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಡೇಸ್ ಲೆಫ್ಟ್ ಇದೆ ಅಂತೆಲ್ಲ ಇರುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೆ ಅರ್ಥ ಆಗೋ ಥರನೇ ಇರುತ್ತೆ. ಯಾರೂ ಟೆನ್ಷನ್ ಆಗೋದು ಬೇಕಾಗಿಲ್ಲ. ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಾದ್ಮೇಲೂ ಕೂಡ ಯಾವ್ಯಾವ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಅಂತಲೂ ಆ ಆ್ಯಪಲ್ಲೇ ತೋರಿಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.